ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಿಂದ ನಾನು ಹಾಕೋ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ವ್ಲಾಗ್ ಗುರುವಾರದ್ದಾಗಿರುತ್ತೆ, ಏಕೆಂದರೆ ಇವತ್ತು ನಮ್ಮ ಮನೆ ದೇವ್ರ ವಾರ. ಕೆಲವರು ರಾಘವೇಂದ್ರ ಸ್ವಾಮಿ ದೇವ್ರದ್ದು ಪೂಜೆ ಮಾಡ್ತೀರಾ, ಹಾಗೆ ಇನ್ನು ಕೆಲವರು ಸಾಯಿಬಾಬಾ ದೇವ್ರು ಕೂಡ ಮಾಡೋರಿದ್ದೀರಾ. ಆದರೆ ನಾನಿಲ್ಲಿ ನಮ್ಮ ಮನೆ ದೇವರು ವನದೇವಿ ಅಂತ ಆ ದೇವ್ರ ಪೂಜೆನ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಾನು ಇಲ್ಲಿ ಬೆಳಗ್ಗೆ ಎದ್ದು ಹಾಗೆ ಮನೆ ಮುಂದೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿದ್ದೀನಿ. ಹಾಗೆ ನಾನಿಲ್ಲಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ಫೈನಲ್ ಆಗಿ ರಂಗೋಲಿ ಬಿಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಬಿಡ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಒಂದು ಮಾರ್ನಿಂಗ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಆ ಮಾರ್ನಿಂಗ್ ಡ್ರಿಂಕ್ ಏನಪ್ಪ ಅಂತಂದರೆ ಬ್ಲ್ಯಾಕ್ ಕಾಫಿ. ನಾನು ಮೊದಲೇ ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದಿದ್ದೀನಿ. ಅದಾದಮೇಲೆ ನಾನೀಗ ಬ್ಲ್ಯಾಕ್ ಕಾಫಿನ ಕುಡಿತಾ ಇದ್ದೀನಿ. ನಾನಿವತ್ತು ನನ್ನ ಹಸ್ಬೆಂಡ್ಗೆ ಚಪಾತಿ ಹಾಗೆ ಬೀನ್ಸ್ ಪಲ್ಯನ ಮಾಡಿದ್ದೆ. ಲಂಚ್ಗೆ ನಾನು ಅನ್ನ ಮತ್ತು ಸಾಂಬಾರನ್ನ ಮಾಡಿದ್ದೀನಿ. ಟಿಫನ್ಗೆ ಚಪಾತಿ ಮತ್ತು ಬೀನ್ಸ್ ಪಲ್ಯನ ಮಾಡಿದ್ದೀನಿ. ಕ್ವಿಕ್ಕಾಗಿ ಬೀನ್ಸ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ನ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬೀನ್ಸ್ನ ಬೇಯಿಸಿ ಕೂಡ ನಾವು ಒಗ್ಗರಣೆ ಹಾಕ್ಬೋದು, ಬಟ್ ನಾನು ಬೇಯಿಸಿಲ್ಲ. ಹಾಗೆ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಬೀನ್ಸ್ನ ಹಾಕೋತಾ ಇದ್ದೀನಿ. ಬೀನ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಲೋಟ ನೀರನ್ನ ಹಾಕೋತಾ ಇದ್ದೀನಿ. 1 ಲೋಟ ನೀರು ಸಾಕಾಗುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಹಾಗೆ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ನೋಡ್ಕೊಳ್ಳಿ, ನೀರೇನಾದರೂ ಕಮ್ಮಿ ಆದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ನೀರು ಚೆನ್ನಾಗಿ ಇಂಗಿದೆ, ಹಾಗೆ ಬೀನ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಇದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಒಂದು ಜಾರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುರ್ಗಡ್ಲೆ ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ರುಬ್ಕೊಂಡು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ 2 ಸ್ಪೂನಷ್ಟು ನಾನಿಲ್ಲಿ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಕಡಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನಾನು ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ. ಚಪಾತಿ ಹಾಗೆ ಬೀನ್ಸ್ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದರು. ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಮಾಡ್ತಿರೋ ದೇವರು ಬಂದು ನಮ್ಮ ಅಪ್ಪನ ಮನೆಯಲ್ಲಿ ಮಾಡುವಂಥ ದೇವರು. ಕೆಲವ್ರು ಹೇಳ್ತಾರೆ ಮದುವೆ ಆದಮೇಲೆ ಅದೇನು ಲೆಕ್ಕಕ್ಕೆ ಬರಲ್ಲ ಅಪ್ಪನ ಮನೆ ದೇವರು ಅಂತ. ಬಟ್ ನಮ್ಮ ಕಡೆ ಆ ಥರ ಏನಿಲ್ಲ. ಮದುವೆ ಆದ ಹೆಣ್ಮಕ್ಳು ಕೂಡ ಈ ದೇವ್ರನ್ನ ಮಾಡಲೇಬೇಕಾಗುತ್ತೆ. ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳು ಕೂಡ ಗುರುವಾರನ ಅವ್ರ ಗಂಡನ ಮನೇಲಿ ಮಾಡೇ ಮಾಡ್ತಾರೆ. ಹಾಗೆ ಕೂಡ ನಾನು ಮಾಡ್ತಾಯಿದ್ದೀನಿ. ಯಾವುದೇ ಥರದ ನಾನ್ ವೆಜ್ ಆಗಲಿ ಏನೂ ಕೂಡ ಅವತ್ತಿನ ದಿನ ತಿನ್ನೋ ಹಾಗಿಲ್ಲ. ನಾನೀಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಹಾಗೆ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮನೆ ಕಸನ ತೆಗಿತಾ ಇದ್ದೀನಿ. ಹಾಗೆ ನಾನು ನೆಲ ಒರೆಸ್ಬೇಕಾದ್ರೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ಮನೆನ ಒರೆಸ್ಕೋತೀನಿ. ಏನೆಲ್ಲ ಹಾಕ್ಕೊಂಡು ಒರೆಸ್ಕೋತೀನಿ ಅಂತ ಮುಂದೆ ನೋಡಿ. ನಾನಿಲ್ಲಿ ಅರ್ಧ ಬಕೆಟ್ ನೀರನ್ನ ತೊಗೊಂಡಿದ್ದೀನಿ, ಅದಕ್ಕೆ ಲೈಸಾಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಅದು ಪುಡಿ ಉಪ್ಪಾದರೂ ಸರಿ ಅಥವಾ ಕಲ್ಲುಪ್ಪು ಅಂತಾರಲ್ಲ ಅದನ್ನು ಬೇಕಾದರೂ ಹಾಕೋಬೋದು. ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಗೋಮೂತ್ರ ಇದ್ದರೆ ಅದನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಇದಿಷ್ಟು ಹಾಕ್ಕೊಂಡು
ಚೆನ್ನಾಗಿ ನೆಲನ ಒರೆಸ್ಕೊತಾ ಇದ್ದೀನಿ. ನಾನು ಯಾವಾಗಲೇ ಮನೆ ಒರೆಸಿದ್ರು ಕೂಡ ನಾನು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ಒರೆಸೋದು. ಸೊ ಇದನ್ನು ನಮ್ಮ ಅಮ್ಮ ರೆಕಮೆಂಡ್ ಮಾಡಿದ್ದು. ಸೊ ಹಾಗೆ ನೀವು ಕೂಡ ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ. ಸೊ ನೀವೇನಾದರೂ ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಸೊ ಹಾಗೆ ಸ್ವಲ್ಪ ಬಟ್ಟೆ ಮರ್ಚೋದಿತ್ತು. ಸೊ ಬಟ್ಟೆನೆಲ್ಲ ಮರ್ಚ್ಕೊಂಡೆ. ಅಷ್ಟರಲ್ಲಿ ಲಂಚ್ ಟೈಮ್ ಕೂಡ ಆಗಿತ್ತು. ಸೊ ಈಗ ನಾನಿಲ್ಲಿ ಲಂಚ್ಗೆ ಒಂದು ಚಪಾತಿ ಹಾಗೆ ಬೀನ್ಸ್ ಪಲ್ಯ, ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಸೌತೆಕಾಯಿ, ಒಂದು ಉಪ್ಪಿನಕಾಯಿನ ಹಾಕ್ಕೊಂಡು ಲಂಚ್ನ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಬರ್ತಾ ನನ್ನ ಹಸ್ಬೆಂಡು ಪಾನಿಪುರಿ ತಂದಿದ್ದರು. ಸೊ ಅದನ್ನು ಕೂಡ ನಾವಿಬ್ಬರು ತಿಂದ್ವಿ. ಸೊ ಹಾಗೆ ನಾನಿಲ್ಲಿ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಕಳಸನ ಬೆಳಕೋತಾ ಇದ್ದೀನಿ. ಸೊ ನಾನು ಫಸ್ಟಿಗೆ ನಾನಿಲ್ಲಿ ಹುಣಸೆ ಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ ಕಳಸನ ಬೆಳಗೋಕ್ಕೆ. ಸೊ ಇದನ್ನು ನಮ್ಮಮ್ಮ ಹೇಳಿದ್ದು. ಸೊ ಹುಣಸೆ ಹಣ್ಣು ಯೂಸ್ ಮಾಡೋದ್ರಿಂದ ಏನಾದರೂ ಕರೆ ಇದ್ದರೆ ಹೋಗುತ್ತಂತೆ. ಹಾಗೆ ನಾನಿಲ್ಲಿ ವಾಷಿಂಗ್ ಪೌಡರ್ನು ಕೂಡ ಯೂಸ್ ಮಾಡಿದ್ದೀನಿ, ಏಕೆಂದರೆ ಏನಾದರೂ ಜಿಡ್ಡು ಅಥವಾ ಏನಾದರೂ ಇದ್ದರೆ ಎಣ್ಣೆದು ಸೊ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಅಂತಲೇ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಯಾವುದೇ ಥರ ಪಾತ್ರೆ ಎಲ್ಲ ತೊಳೆದಿಲ್ಲ. ಸೊ ಇವಾಗ ನಾನು ಕಳಶಕ್ಕೆ ನೀರು ತುಂಬಿಸಿ ಅರಿಶಿಣ ಹಾಗೆ ಕುಂಕುಮನ ಇಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಇವಾಗ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಲ ಕೂಡ ಒರೆಸಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಾನು ದೇವ್ರ ಫೋಟೋಸ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಹಾಗೆ ದೇವ್ರ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಎಷ್ಟು ಬೇಕು ಅಷ್ಟು ಫೋಟೋಸ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ, ಜಾಸ್ತಿ ಎಲ್ಲ ಇಟ್ಕೊಳ್ಳೋಕೆ ಹೋಗಿಲ್ಲ. ಹಾಗೆ ನನ್ನ ಹಸ್ಬೆಂಡಲ್ಲಿ ಮಾತಾಡಿಸ್ತಾ ಇದ್ರು, ಹಾಗೆ ಮಾತಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡ್ತಾ ಇದ್ದೆ. ಸೊ ಹಾಗೆ ಇವಾಗ ನಾನು ಅರಿಶಿಣ ಹಾಗೆ ಕುಂಕುಮನ ಮಿಕ್ಸ್ ಮಾಡಿರೋಂತಹ ನಾಮನ ದೇವ್ರ ಫೋಟೋಗೆ ಹಾಕ್ತಾ ಇದ್ದೀನಿ. ಹಾಗೆ ಕೆಲವರು ವಿಭೂತಿನ ಕೂಡ ನೀರಿನಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ತಾರೆ. ಬಟ್ ನಾನಿಲ್ಲಿ ಆ ಥರ ಮಾಡ್ತಿಲ್ಲ. ಅರಿಶಿಣ ಹಾಗೆ ಕುಂಕುಮನ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಹೀಗೆ ಯೂಸ್ ಮಾಡೋದು. ಹಾಗೆ ನಾನಿಲ್ಲಿ ಎಲ್ಲ ಫೋಟೋಸ್ಗೂ ನಾಮ ಎಲ್ಲ ಇಕ್ಕಾಯಿತು. ಸೊ ಈಗ ನೆಲ ಕೂಡ ಒಣಗಿದೆ. ಸೊ ಈಗ ನಾನು ಫೋಟೋಸ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಿರ್ಬೋದು ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಯಾವ ರೀತಿ ಇಡ್ತೀನಿ ಅಂತ ನಾನು ಸ್ವಲ್ಪ ಚಿಕ್ಕದು ಒಬ್ಬರಷ್ಟೇ ಕುತ್ಕೋಬೋದು ಅಲ್ಲಿ. ಸೊ ಇವಾಗ ನಾನಿಲ್ಲಿ ಹೂವನ್ನು ಮುಡಿಸ್ತಾ ಇದ್ದೀನಿ. ನಾನಿಲ್ಲಿ ಸೇವಂತಿಗೆನ ಮುಡಿಸ್ತಾ ಇದ್ದೀನಿ. ಸೊ ಒಂದೊಂದು ಸಲ ಗುಲಾಬಿ ಕೂಡ ಮುಡಿಸ್ತೀನಿ. ಇವತ್ತು ನಮ್ಮ ಮನೇಲಿ ಸೇವಂತಿಗೆ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೇವಂತಿಗೆಯಲ್ಲಿ ಮುಡಿಸೋದು ಕೂಡ. ಸೊ ನಾನೀಗ ಫೈನಲ್ ಆಗಿ ಹೂವು ಎಲ್ಲ ಮುಡಿಸಿ ದೀಪ ಕೂಡ ಹಚ್ಚಿದೆ. ಹಾಗೆ ಗಂಧದ ಕಡ್ಡಿ ಕೂಡ ಬೆಳಗ್ತಾ ಇದ್ದೀನಿ. ಸೊ ಒಳಗಡೆ ಎಲ್ಲ ಗಂಧದ ಕಡ್ಡಿ ಬೆಳಗಾಯಿತು. ಸೊ ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ಪೂಜೆನ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಾಗೆ ಹೊರಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ಮುಗಿಸಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಧೂಪ ಹಾಕ್ತಾಯಿದ್ದೀನಿ. ಸೊ ಪ್ರತಿ ವಾರ ನಾನು ಧೂಪನ ಹಾಕ್ತೀನಿ. ಸೊ ಧೂಪ ಹಾಕೋದ್ರಿಂದ ಒಳ್ಳೆಯದು ಅಂತಾರೆ. ಹಾಗೆ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಾರೆ. ಹಾಗೆ ಮನೆಯೂ ಕೂಡ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಧೂಪನ ಹಾಕ್ತೀನಿ. ಹಾಗೆ ಮನೆಗೆಲ್ಲ ನಾನು ಧೂಪನ ಹಾಕ್ತಾಯಿದ್ದೀನಿ. ಸೊ ಫೈನಲ್ ಆಗಿ ದೇವ್ರ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಸೊ ತುಂಬ ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.